ವರಾಹಿ ವೀಕ್ಷಕರಿಗೆ ಸ್ವಾಗತ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಡಿಕೆರೆ. ಹೌದು, ಶಾಲೆಯಲ್ಲಿ ಈ ದಿನ ಬ್ಯಾಗ್ಲೆಸ್ ಡೇ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಅಗ್ನಿ ದುರಂತಗಳ ಎಚ್ಚರಿಕೆ ಕ್ರಮಗಳ ಬಗ್ಗೆ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಚಿಂತಾಮಣಿ ಶಾಖೆಯಿಂದ ಪ್ರಾತ್ಯಕ್ಷಿಕೆ ನಡೆಸಲಾಯಿತು. ಹೌದು, ವಿದ್ಯಾರ್ಥಿಗಳಿಗೆ ಚಿಂತಾಮಣಿ ಅಗ್ನಿಶಾಮ ಘಟಕ ಪ್ರಭಾರ ಠಾಣಾ ಅಧಿಕಾರಿಯಾದ ಲೋಕೇಶ್ ರವರು ಅಗ್ನಿ ಅವಘಡಗಳು ಯಾವ ರೀತಿ ಸಂಭವಿಸುತ್ತವೆ, ಯಾವ ರೀತಿ ಉಪಾಯದಿಂದ ಪಾರಾಗಬಹುದು, ನಾವು ಯಾವ ರೀತಿ ಅಪಾಯದಿಂದ ಪಾರಾಗಬಹುದು, ಅಗ್ನಿ ದುರಂತಗಳನ್ನು ಹೇಗೆ ತಡೆಗಟ್ಟಬಹುದು ಎಂದು ಮಕ್ಕಳಿಗೆ ನಾವು ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು ಎಂದು ಸಂಕ್ಷಿಪ್ತವಾಗಿ ವಿವರಿಸಿ ಪ್ರಾತ್ಯಕ್ಷಿಕೆ ತಿಳಿಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ಶಾಲೆ ಮುಖ್ಯ ಶಿಕ್ಷಕಿಯರಾದ ಎಚ್.ಎನ್. ಜಯಲಕ್ಷ್ಮಮ್ಮರವರು, SDMC ಅಧ್ಯಕ್ಷರಾದ ತನುಜಾ ಅರುಣ್ಕುಮಾರ್ ರವರು, ಸಹ ಶಿಕ್ಷಕರಾದ KR ಬಯ್ಯಾರೆಡ್ಡಿರವರು, ಸಹ ಶಿಕ್ಷಕರಾದ ಕೃಷ್ಣಪ್ರಸಾದ್ ರವರು, ಸಹ ಶಿಕ್ಷಕಿಯರಾದ ಸವಿತಾ A ರವರು, ಅಡುಗೆ ಸಿಬ್ಬಂದಿ ಲಕ್ಷ್ಮಿ ಮತ್ತು ಪದ್ಮಾರವರು, ಇನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿಗಳಾದ ವೆಂಕಟಶಿವಾರೆಡ್ಡಿ, ಜಯಾನಾಯಕ್, ರಾಜು, ಲೋಕೇಶ್ ರವರು ಹಾಗೂ ವಿದ್ಯಾರ್ಥಿಗಳು ಸಹ ಇದ್ದು, ಅಗ್ನಿ ದುರಂತಗಳು ಸಂಭವಿಸಿದಾಗ ತುರ್ತು ಸೇವೆಗೆ ಕರೆ ಮಾಡಿ. ಈ ಮೊಬೈಲ್ ನಂಬರ್ಗಳಿಗೆ 101 112 ಲ್ಯಾಂಡ್ಲೈನ್ ನಂಬರ್ 0815425006 0815425008 ಸಂಖ್ಯೆಗಳಿಗೆ ಕರೆ ಮಾಡಿ ತಿಳಿಸಬಹುದಾಗಿ. ಈ ಮೂರು ವಸ್ತು ಇದ್ರೆ ಮಾತ್ರ ಬೆಂಕಿ ಆಗತ್ತೆ, ಇಲ್ಲಾಂದ್ರೆ ಬೆಂಕಿ ಆಗಲ್ಲ. ಅರ್ಥ ಆಯ್ತಾ? ನಾವು ಮತ್ತೆ ಬೆಂಕಿನ ನಾವು ಆಫ್ ಮಾಡ್ಬೇಕಾದ್ರೂ ಅಷ್ಟೇ ಮೂರು ವಿಧಾನದಲ್ಲಿ ನಾವು ಬೆಂಕಿನ ಆಫ್ ಮಾಡ್ತೀವಿ. ಬೆಂಕಿ ಉರಿಲಿಕ್ಕೆ ಮೂರು ಬೇಕು. ಶಾಖ ಬೇಕು, ಆಮ್ಲಜನಕ ಬೇಕು, ವಸ್ತು ಬೇಕು. ಕಾಣುತ್ತೆ ನಿಮಗೆ? ಆಮ್ಲಜನಕ ಬೇಕು, ಶಾಖ ಬೇಕು, ವಸ್ತು ಬೇಕು. ಈ ಮೂರು ಇದ್ರೆ ಮಾತ್ರ, ಈ ಮೂರು ಸಾಕಷ್ಟು ಪ್ರಮಾಣದಲ್ಲಿ ಶಾಖ ಸಿಕ್ಕಾಗ ಒಂದು ರಾಸಾಯನಿಕ ಕ್ರಿಯೆ ಉಂಟಾಗಿ ನಮಗೆ ಫ್ಲೇಮ್ ಬರುತ್ತೆ, ಬೆಂಕಿ ಆಗಕ್ಕೆ ಸಾಧ್ಯ. ಅರ್ಥ ಆಯ್ತಾ? ಮತ್ತೆ ನಾವು ಬೆಂಕಿನ ಆಫ್ ಮಾಡ್ಬೇಕಾದ್ರೂ ಮತ್ತೆ ಇವಾಗ ಶಾಖ ಬಿಸಿ ಇರುತ್ತೆ, ನಾವು ಬಿಸಿನ ಆಫ್ ಮಾಡ್ಬೇಕಾದ್ರೆ ಬಿಸಿ ಕಡಿಮೆ ಮಾಡಿದ್ರೆ ಏನು ಮಾಡಬೇಕು? ಕೂಲಿಂಗ್ ಮಾಡಬೇಕು, ತಣಿಸ್ಬೇಕು. ನೀರು ಹಾಕೋ ಇಲ್ಲ ಬೇರೆ ಏನಾದರೂ ಒಂದು ವಸ್ತು ಉಪಯೋಗಿಸ್ಕೊಂಡು ಬೆಂಕಿ ಹೀಟನ್ನ ನಾವು ಕಡಿಮೆ ಮಾಡಬೇಕು, ಬಿಸಿ ನಾವು ಕಡಿಮೆ ಮಾಡಬೇಕು. ಬಿಸಿ ಶಾಖ ನಾವು ಆಫ್ ಮಾಡಿದಾಗ, ಶಾಖ ತೆಗೆದಾಗ ಏನಾಗುತ್ತೆ? ತ್ರಿಭುಜ ಆಗತ್ತೆ ಅದು. ಅವಾಗ ಏನಾಗುತ್ತೆ? ಶಾಖ ನಾವು ಕಡಿಮೆ ಮಾಡಿದಾಗ ಇವೆರಡೇ ವಸ್ತು ಇರೋದ್ರಿಂದ ಬೆಂಕಿ ಆಟೋಮೆಟಿಕ್ ಆಫ್ ಆಗುತ್ತೆ. ಅರ್ಥ ಆಯ್ತಾ? ಮತ್ತೆ ಒಂದು ವಸ್ತು ಇರುತ್ತೆ, ಎಲ್ಲ ಒಂದು ರೋಡ್ ಸೈಡ್ ಕಸ ಉರಿತಾ ಇರುತ್ತೆ, ಇಲ್ಲ ಒಂದು ಫಾರೆಸ್ಟ್ ಉರಿತಾ ಇರುತ್ತೆ, ಒಂದು ಪೇಪರ್ಸ್ ಇಂಥವೇನಾದ್ರು ಮರ ಪೇಪರ್ ಎಲ್ಲ ಉರಿತಾ ಇರುತ್ತಲ್ಲ, ಅಂತ ಕಡೆ ನಾವೇನ್ ಮಾಡ್ಬೇಕಂದ್ರೆ ವಸ್ತು ಇರುತ್ತೆ, ಅದನ್ನ ಸಪರೇಟ್ ಮಾಡಬೇಕು. ಇವಾಗ ಇಲ್ಲಿಂದ ಉರ್ಕೊಂಡು ಬರ್ತಾ ಇರುತ್ತೆ, ಇಲ್ಲಿರೋ ವಸ್ತುನ ನಾವು ಸೈಡ್ ಎತ್ತಾಕ್ಬಿಡ್ಬೇಕು. ಎತ್ತಾಕಿದ್ರೆ ಬೆಂಕಿ ಇಲ್ಲಿ ತನಕ ಉರ್ಕೊಂಡು ಬಂದು ಬೆಂಕಿ ಆಫ್ ಆಗುತ್ತೆ, ಮತ್ತೆ ಮುಂದೆ ಹೋಗಲ್ಲ. ಅವಾಗ ವಸ್ತುನ ನಾವು ಸಪರೇಟ್ ಮಾಡೋದ್ರಿಂದ, ಬೇರ್ಪಡಿಸೋದ್ರಿಂದ ಏನಾಗುತ್ತೆ? ಬೆಂಕಿ ಆಫ್ ಆಗುತ್ತೆ. ವಸ್ತು ತೆಗೆದ್ರೆ ಆಮ್ಲಜನಕ ಮತ್ತೆ ಶಾಖ ಅಷ್ಟೇ ಇರುತ್ತೆ, ಅವಾಗ ಉರ್ಲಿಕ್ಕೆ ವಸ್ತು ಸಿಗಲ್ಲ, ಅವಾಗ ಬೆಂಕಿ ಆಫ್ ಆಗುತ್ತೆ. ಮತ್ತೆ ಶಾಖ ಇದೆ, ವಸ್ತು ಇದೆ, ವಾತಾವರಣದಲ್ಲಿ ಗಾಳಿ ಸಿಗಲಿಲ್ಲ ಅನ್ನೋದು ಬೆಂಕಿ ಆಗಲ್ಲ. ವಾತಾವರಣದಲ್ಲಿ ಆಮ್ಲಜನಕ ನಾವು ಕಟ್ ಮಾಡಿದ್ರು ಸಹ ಬೆಂಕಿ ಆಗಲ್ಲ. ಒಂದು ತಣಿಸುವಿಕೆ ಅಂದ್ರೆ ನೀರು ಹಾಕಿ ಏನಾದ್ರು ಐಟಮ್ ಹಾಕಿ ತಣ್ಣಗೆ ಮಾಡೋದ್ರಿಂದ ಬೆಂಕಿನ ಆಫ್ ಮಾಡಬಹುದು. ಮತ್ತೆ ವಸ್ತುನ ಬೇರ್ಪಡಿಸುವಿಕೆ, ಇವಾಗ ನಿಮ್ಮ ಮನೆಯಲ್ಲಿ ಬೆಂಕಿ ಹಾಕಿರ್ತೀರಿ, ಸೌದೆ ಅಡುಗೆ ಮಾಡ್ತಿರ್ತೀರಾ, ಬೆಂಕಿ ಜಾಸ್ತಿ ಆದ್ರೆ ಏನ್ ಮಾಡ್ತೀರಾ? ಸೌದೆ ಕೆಲವು ಸಪ್ರೇಟ್ ಮಾಡಿ ಎತ್ಕೊಂಡ್ಬಿಟ್ರೆ ಇಲ್ಲ ಎತ್ಕೊಂತೀರಾ, ಹಂಗೆ ನಾವು ಸಪ್ರೇಟ್ ವಸ್ತುನ ಎತ್ಕೊಂಡ್ಬಿಟ್ರೆ ಬೆಂಕಿ ಕಡಿಮೆ ಆಗುತ್ತೆ. ಮತ್ತೆ ಆಮ್ಲಜನಕ, ವಾತಾವರಣದಲ್ಲಿ ಆಮ್ಲಜನಕ ಪ್ರಮಾಣ ನಾವು ಕಡಿಮೆ ಮಾಡಿದ್ರು ಸಹ ಬೆಂಕಿ ಆಟೋಮೆಟಿಕ್ ಆಫ್ ಆಗುತ್ತೆ. ಅರ್ಥ ಆಯ್ತಾ? ಇದು ಆಮ್ಲಜನಕ ಕಡಿಮೆ ಮಾಡಿ ವಾತಾವರಣದಲ್ಲಿ ಗಾಳಿ ಕಡಿಮೆ ಮಾಡ್ಲಿಕ್ಕೆ ಆಗತ್ತಾ? ಆಗಲ್ಲ. ಅವಾಗ ಏನ್ ಮಾಡ್ಬೇಕಂದ್ರೆ ಬ್ಲಾಂಕೆಟಿಂಗ್ ಅಂತ ಮಾಡ್ಬೇಕು, ಮುಚ್ಚುವಿಕೆ ಮಾಡ್ಬೇಕು. ನಿಮ್ಗೆ ಸೈನ್ಸ್ ಅಲ್ಲಿ ಬಂದಿರುತ್ತೆ, ಒಂದು ಗ್ಲಾಸ್ ಎತ್ಕೊಂಡು ಗ್ಲಾಸಲ್ಲಿ ಒಂದು ಕ್ಯಾಂಡಲ್ ಅಂಟಿಸ್ತೀರಾ, ಮೇನದ ಮತ್ತೆ ಅಂಟಿಸ್ತೀರಾ, ಅದು ಉರಿತಾ ಇರುತ್ತೆ, ಮತ್ತೆ ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ? ಸ್ವಲ್ಪ ಹೊತ್ತು ನಿಮ್ಮ ಉರಿಯುತ್ತೆ, ಅದ್ರಲ್ಲಿ ಗಾಳಿ ಖಾಲಿ ಆಗೋಷ್ಟೇ ಬೆಂಕಿ ಆಫ್ ಆಗುತ್ತೆ. ಆಯ್ತಾ? ಅವಾಗ ಅದಕ್ಕೆ ಏನ್ ಮಾಡ್ತೀವಿ?